ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಜನಂದಿನಿ ಕನ್ನಡ ವ್ಲಾಗ್ಸ್. ಇವತ್ತು ಹುಳ್ಳಿಕಾಳು ಅರಿವೆ ಸೊಪ್ಪು ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ. ನಾನು 2 ಥರ ಬಸ್ಸಾರು ಮಾಡ್ತೀನಿ. ಒಂದು ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ರುಬ್ಬಾಕಿ ಮಾಡ್ತೀನಿ, ಇನ್ನೊಂದು ಗ್ಯಾಸ್ ಮೇಲೆ ಸುಟ್ಬಿಟ್ಟು ಮಾಡ್ತೀನಿ. ಇವತ್ತು ನಾನು ಸುಟ್ಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟು ಈ ಹುಳ್ಳಿಕಾಳನ್ನ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಅದೊಂದು 3 ವಿಷಲ್ ಹುಳ್ಳಿಕಾಳು ಜೊತೆ ಸೊಪ್ಪನ್ನ ಬೇಯಕ್ಕೆ ಇದ್ದರೆ ಸೊಪ್ಪು ಬೇಗ ಬೆಂದೋಗ್ಬಿಡುತ್ತೆ. ಹಾಗಾಗಿ ಹುಳ್ಳಿಕಾಳನ್ನ ಫಸ್ಟ್ ಒಂದು 3 ವಿಷಲ್ ಬರ್ಸ್ಕೊಂಡು ಆಮೇಲೆ ಸೊಪ್ಪನ್ನ ಹಾಕ್ಕೊಂಡು ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸೋಕೆ ಇಟ್ಕೊತೀನಿ. ಆವಾಗ ನೀಟಾಗಿ ಸೊಪ್ಪು ಮತ್ತು ಹುಳ್ಳಿಕಾಳು ಒಂದು ಹದವಾಗಿ ಬೇಯುತ್ತೆ. ಅದು ಬೇಯೋವರೆಗೂ ನಾನು ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಟೊಮೊಟೊನೆಲ್ಲ ಗ್ಯಾಸ್ ಮೇಲೆ ಈ ರೀತಿ ಸುಟ್ಟಿ ಸಾಂಬಾರು ಮಾಡಿದ್ರೆ ಇದೇ ಬೇರೆ ಟೇಸ್ಟ್ ಇರುತ್ತೆ. ಎಣ್ಣೆಲಿ ಫ್ರೈ ಮಾಡಿ ಆ ಸಾಂಬಾರು ಮಾಡಿದ್ರೆ ಅದೇ ಬೇರೆ ಟೇಸ್ಟ್ ಇರುತ್ತೆ. ನಾನು 2 ಥರನೂ ಬಸ್ಸಾರು ಮಾಡ್ತೀನಿ. ಒಂದು ಸತಿ ಈ ರೀತಿ ಮಾಡ್ತೀನಿ, ಇನ್ನೊಂದು ಸತಿಗೆ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಮಾಡ್ತೀನಿ. ಗ್ಯಾಸ್ ಮೇಲೆ ಇದನ್ನೆಲ್ಲ ಸುಟ್ಕೊಂಡು ಕ್ಲೀನಾಗಿ ಮೇಲ್ಮೇಲೆ ಕಪ್ಪಾಗಿರುತ್ತಲ್ಲ ಅದನ್ನೆಲ್ಲ ತೆಗೆದು ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ. ತುಂಬ ಸುಟ್ಕೋಬಾರ್ದು, ಸೀದ ವಾಸನೆ ಬಂದ್ಬಿಡುತ್ತೆ. ಸ್ವಲ್ಪ ಮಾತ್ರ ಸುಟ್ಕೋಬೇಕು, ಅಂದರೆ ಬಾಡಿಸ್ಕೋಬೇಕು. ಇಲ್ಲಿ ಏನು ಮೇಲ್ಗಡೆ ಕಪ್ಪಾಗಿದೆ ನೋಡಿ, ಅದನ್ನೆಲ್ಲ ರಿಮೂವ್ ಮಾಡಿ ನಾನು ರುಬ್ಬೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸಾಂಬಾರು ಪುಡಿ, ಕಾಯಿ ತುರಿನ ಇದಕ್ಕೆ ಸ್ವಲ್ಪ ಹಾಕ್ಕೋಬೇಕು. ಬಸ್ಸಾರಿಗೆ ಕಾಯಿ ತುರಿನ ಜಾಸ್ತಿ ಹಾಕ್ಕೋಬಾರ್ದು. ಹುಣಸೆಹಣ್ಣು, ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಬೇಯಿಸಿಟ್ಕೊಂಡಿರುವಂಥ ಸ್ವಲ್ಪ ಹುಳ್ಳಿಕಾಳನ್ನ 1-2 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಬೆಂದಿರೋ ಹುಳ್ಳಿಕಾಳಿಗೆ ಸೊಪ್ಪನ್ನು ಕೂಡ ಹಾಕ್ಕೊಂಡು ನೀರು ಹೆಚ್ಚಿಸ್ಕೊಂಡು ಒಂದು ಮಳ್ಳು ಬರ್ಸ್ಕೊತೀನಿ. ಸೊಪ್ಪು ಮತ್ತು ಕಾಳು ಸರಿಯಾಗಿ ಬೇಯುತ್ತಾಗ ಸೊಪ್ಪನ್ನು ಬೇಯಿಸೋಕ್ಕಿಟ್ಟು ಈ ಕಡೆ ಪಲ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಈರುಳ್ಳಿನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸಾಂಬಾರಿಗೂ ಕೂಡ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು ಇಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಸೊಪ್ಪು ಮತ್ತು ಹುಳ್ಳಿಕಾಳು ಚೆನ್ನಾಗಿ ಬೆಂದಿದೆ. ಈಗ ಅದನ್ನು ಬಸ್ಕೋತಾ ಇದ್ದೀನಿ. ಸಾಂಬಾರಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ. ನಾನು ಹುಳ್ಳಿಕಾಳು ಬೇಯಿಸ್ಕೊಂಡಿದ್ನಲ್ಲ ಕುಕ್ಕರು, ಅದರಲ್ಲೇ ಸಾಂಬಾರು ಮಾಡ್ಕೋತಾ ಇದ್ದೀನಿ. ಮಾಮೂಲಿ ಎಣ್ಣೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಹಾಕೋತಾ ಇದ್ದೀನಿ. ಒಗ್ಗರಣೆ ಎಲ್ಲ ಫ್ರೈ ಆದಮೇಲೆ ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಹುಳ್ಳಿಕಾಳು ಬಸ್ತಿರೋ ನೀರನ್ನು ಸಾಂಬಾರಿಗೆ ಹಾಕ್ಕೊಂಡು ಹೆಚ್ಚಿಸ್ಕೊತಾ ಇದ್ದೀನಿ. ನಮಗಿನ್ನೂ ಸಾಂಬಾರು ಹೆಚ್ಚಾಗಬೇಕು ಅಂತಂದರೆ ನಾವು ಇನ್ನೂ ಸ್ವಲ್ಪ ಬೇಕಾದ್ರೆ ನೀರು ಹಾಕ್ಕೊಂಡು ಹೆಚ್ಚಿಸ್ಕೋಬೋದು. ಕಾಳು ಬೇಯುವಾಗಲೇ ನಾವು ಉಪ್ಪನ್ನು ಹಾಕಿರ್ತೀವಿ. ಉಪ್ಪೇನಾರ ನಮಗೆ ಸಪ್ಪೆ ಆಯಿತು ಅಂದರೆ ಈಗ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸರಿ ಮಾಡ್ಕೋಬೋದು. ಬಸ್ತಿರುವಂಥ ಹುಳ್ಳಿಕಾಳು ಸೊಪ್ಪನ್ನು ಒಗ್ಗರಣೆ ಹಾಕೋತಾ ಇದ್ದೀನಿ. ಪಲ್ಯ ಮಾಡ್ಕೊಳ್ಳೋದಕ್ಕೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಏನು ಬಸ್ಕೊಂಡಿರ್ತೀವಿ ಹುಳ್ಳಿಕಾಳು ಸೊಪ್ಪನ್ನು ಅದನ್ನು ಕೂಡ ಸೇರಿಸ್ಕೊಂಡು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಪಲ್ಯ ರೆಡಿ ಮಾಡಿಕೊಂಡೆ. ಸಾಂಬಾರು ಪಲ್ಯ ರೆಡಿ ಆಯಿತು. ಅಕ್ಕಿ ಎಲ್ಲ ತೊಳೆದು ಅನ್ನಕ್ಕೆ ಇಟ್ಕೊಂಡು ಅಡುಗೆ ಮನೆ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಪಾತ್ರೆ ಏನು ಬಿದ್ದಿರುತ್ತೆ ಅದನ್ನು ಅಲ್ಲಿಂದಲ್ಲೇ ತೊಳೆದು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಆಗ ನನಗೂ ಈಸಿ ಆಗುತ್ತೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಈ ಕಡೆ ಮುದ್ದೆಗೆ ಇಟ್ಕೊಂಡೆ. ಮುದ್ದೆನ ಸಣ್ಣೂರಿನಲ್ಲೇ ಚೆನ್ನಾಗಿ ಓಣಿಸಿ ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ತುಂಬ ಬನಿಯಾಗಿ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ಈ ಕಡೆ ಮುದ್ದೆನ ಬೇಯಕ್ಕಿಟ್ಟು ಮಜ್ಜಿಗೆ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಮಧ್ಯಾಹ್ನದ ಊಟಕ್ಕೆ ಮಜ್ಜಿಗೆ ಇರಲೇಬೇಕು. ಚಳಿಗಾಲ ಆಗಲಿ ಬೇಸಿಗೆಗಾಲ ಆಗಲಿ ಮಜ್ಜಿಗೆ ಯಾವಾಗೂ ಇರಲೇಬೇಕು. ಮುದ್ದೆ ಕೂಡ ಚೆನ್ನಾಗಿ ಬೆಂದಿತ್ತು. ಮುದ್ದೆನೆಲ್ಲ ಕಟ್ಟಿ ಆಟ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ.
ಹುಳ್ಳಿಕಾಳು ಬಸ್ಸಾರು ಮುದ್ದೆ ರೆಡಿಯಾಗಿದೆ. ಇದು ಸಂಜೆ ವ್ಲಾಗು. ಕೈಕಾಲು ಮುಖಾಲ ತೊಳ್ಕೊಂಡು ಕೂದಲೆಲ್ಲ ಬಾಚ್ಕೊಂಡು ದೇವ್ರ ದೀಪ ಹಚ್ತಾ ಇದ್ದೀನಿ. ತರಕಾರಿ ಎಲ್ಲ ತಂದಿದ್ರು, ಅದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಕೋತಾ ಇದ್ದೀನಿ. ತರಕಾರಿಗಳನ್ನೆಲ್ಲ ಎತ್ತಿಟ್ಟು ಪಪ್ಪಾಯಿ ಹಣ್ಣು ಕಟ್ ಮಾಡಿಕೊಡ್ತಾ ಇದ್ದೀನಿ ಮಕ್ಕಳಿಗೆ. ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.